ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕೇಂದ್ರ ಸರ್ಕಾರ ಪ್ರಪೋಸ್ ಮಾಡಿರೋದು 50% ಕ್ಷೇತ್ರ ಹೆಚ್ಚಳ ಎಲ್ಲ ಕಡೆಯೂ. ಅದಿದ್ದ ಮೇಲೆ 2011ರ ಗಣತಿ ಯಾಕೆ ಬೇಕು? ಅಜಿತ್, ಸೆಪ್ಟೆಂಬರ್ 2023ರಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ಏನು ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿತ್ತು, ಅದರ ಪ್ರಕಾರ ಈ ವಿಧೇಯಕಕ್ಕೆ ರಾಷ್ಟ್ರಪತಿಗಳ ಅಂಕಿತ ದೊರಕಿದ ನಂತರ ಯಾವ ಒಂದು ಮೊದಲ ಸೆನ್ಸಸ್ ಆಗುತ್ತೋ ಅದರ ಆಧಾರದ ಮೇಲೆ ಡಿಲಿಮಿಟೇಷನ್ ಪ್ರೊಸೆಸ್ಸು, ಅದರ ಆಧಾರದ ಮೇಲೆ ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು ಅಂತಕ್ಕಂಥದ್ದಾಗಿತ್ತು. ಈಗ 2026ಕ್ಕೆ ನಾವು ಸೆನ್ಸಸ್ಸನ್ನು ಮಾಡ್ತೀವಿ ಅಂದರೆ 27-28ರವರೆಗೆ ಆಗಲ್ಲ. ಹಾಗಿರುವಾಗ ನಿಮಗೆ ಡಿಲಿಮಿಟೇಷನ್ ಪ್ರೊಸೆಸ್ ಮುಗಿದು 29ರ ಚುನಾವಣೆಗೆ ಇದನ್ನು ಜಾರಿಗೆ ತರಲಿಕ್ಕೆ ಆಗಲ್ಲ. ಇಟ್ ವಿಲ್ ಗೋ ಟಿಲ್ 2034. ಹೀಗಾಗಿ ಈಗ ಅದಕ್ಕೊಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿದೆ. ಒಂದು 2011ರ ಅಂದರೆ ಹಿಂದಿನ ಸೆನ್ಸಸ್ಸನ್ನು ಕೂಡ ಮಾನದಂಡವಾಗಿಟ್ಕೊಂಡು ಡಿಲಿಮಿಟೇಷನ್ ಪ್ರೊಸೆಸ್ ನಡೆಸ್ಬೋದು. ಆ ಡಿಲಿಮಿಟೇಷನ್ ಪ್ರೊಸೆಸ್ಸನ್ನು ಶುರು ಮಾಡಿ 2029ಕ್ಕೆ ಮಹಿಳಾ ಮೀಸಲಾತಿಯನ್ನು ತರಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಮೋದಿ ಸರ್ಕಾರ ಇವತ್ತು 3 ದಿನಗಳ ವಿಶೇಷ ಅಧಿವೇಶನವನ್ನು ಕರೆದು ಪ್ರಕಟಿಸಿದೆ. ಅಲ್ಲ ಪ್ರಶಾಂತ್, 50% ಹೆಚ್ಚಳದ ಫಾರ್ಮುಲಾ ಏನು? ಅದಿತ್ತು ಫಸ್ಟ್ ಏನಾಯಿತು ಅಂತಂದರೆ, ನೋಡಿ, ಈ ದೇಶದಲ್ಲಿ 4 ಬಾರಿ ಡಿಲಿಮಿಟೇಷನ್ ನಡೆದಿದೆ. 1951 ಸೆನ್ಸಸ್ ಮೇಲೆ 52 ಇಲೆಕ್ಷನ್ನಲ್ಲಿ, 61 ಸೆನ್ಸಸ್ ಮೇಲೆ 62 ಇಲೆಕ್ಷನ್ನಲ್ಲಿ, 71 ಸೆನ್ಸಸ್ ಮೇಲೆ 72 ಇಲೆಕ್ಷನ್ಸ್. ಅದಾದ್ಮೇಲೆ 1976ರಲ್ಲಿ ಆ ಒಂದು ಫ್ರೀಸ್ ಮಾಡಲಾಯಿತು ಅಪ್ ಟಿಲ್ 2002ವರೆಗೆ. ಯಾಕಂದರೆ ಜನಸಂಖ್ಯಾ ನಿಯಂತ್ರಣದ ಏನು ಕಾನೂನುಗಳನ್ನು ಕೇಂದ್ರ ಸರ್ಕಾರ ರಚಿಸ್ತು, ಆ ಜನಸಂಖ್ಯಾ ನಿಯಂತ್ರಣ ಕಾನೂನುಗಳನ್ನು ತಂದಿರತಕ್ಕಂಥ ಸಂದರ್ಭದಲ್ಲಿ 25 ವರ್ಷ ಅದನ್ನು ಫ್ರೀಸ್ ಮಾಡಲಾಯಿತು. ಸೊ 2002ರಲ್ಲಿ ಮತ್ತೆ ಈ ಪರಿಸ್ಥಿತಿ ಉದ್ಭವವಾದಾಗ ಸರ್ಕಾರ ಹೇಳಿತು, ಇಲ್ಲ, ನಾವು ಈಗಿನ ಹೊಸ ಸೆನ್ಸಸ್ಸನ್ನು ತೆಗೆದುಕೊಂಡ್ರೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಅನ್ಯಾಯ ಆಗುತ್ತೆ, ಹೀಗಾಗಿ ನಂಬರ್ಸನ್ನು ಫ್ರೀಸ್ ಮಾಡಬೇಕು. ಸೆನ್ಸಸ್ಸನ್ನು 71ನೇ ಸೆನ್ಸಸ್ಸನ್ನು ತೆಗೆದುಕೊಂಡು 2002ರಲ್ಲೂ ಕೂಡ ಡಿಲಿಮಿಟೇಷನ್ ಎಕ್ಸಸೈಸ್ ನಡೀತು. ಅಂದರೆ ಕ್ಷೇತ್ರದ ಪುನರ್ವಿಂಗಡಣೆ ನಡೀತು, ಸಂಖ್ಯೆಗಳನ್ನು ಪುನರ್ವಿಂಗಡಿಸಲಿಲ್ಲ. ಯಾವಾಗ? 2002. ಸೊ 76ರ ಆದೇಶವನ್ನು 2026ರವರೆಗೆ ಫ್ರೀಸ್ ಮಾಡಲಾಯಿತು. ಈಗ 76ರಲ್ಲೂ ಇದೇ ಪ್ರಶ್ನೆ ಇತ್ತು, 2002ರಲ್ಲೂ ಇದೇ ಪ್ರಶ್ನೆ ಇತ್ತು, ಈಗ 2026ರಲ್ಲೂ ಇದೇ ಪ್ರಶ್ನೆ ಇದೆ. ನೀವು ಜನಸಂಖ್ಯೆ ಒಂದನ್ನೇ ಮಾನದಂಡವಾಗಿಟ್ಕೊಂಡ್ರೆ ಯಾವ ರಾಜ್ಯದ ಫರ್ಟಿಲಿಟಿ ರೇಟ್ಗಳು ಜಾಸ್ತಿ ಇವೆ, ಯಾವ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿಲ್ಲ, ಆ ರಾಜ್ಯಗಳ ಪೊಲಿಟಿಕಲ್ ಪವರ್ ಜಾಸ್ತಿ ಆಗುತ್ತೆ. ಯಾವ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿವೆ, ಯಾರ್ದು GST ಕಲೆಕ್ಷನ್ ಜಾಸ್ತಿ ಇದೆ, ಯಾರ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಇದೆ, ಎಲ್ಲವೂ ಒಂದಕ್ಕೊಂದು ಲಿಂಕ್ಡ್ ಅಲ್ವಾ? ಪರ್ ಕ್ಯಾಪಿಟಾ ಇನ್ಕಮ್ ಯಾರ್ದು ಜಾಸ್ತಿ ಇದೆ, ಆ ರಾಜ್ಯಗಳಿಗೆ ಪೊಲಿಟಿಕಲ್ ಪವರ್. ಈಗ ಕೇರಳದಂಥ ರಾಜ್ಯಕ್ಕೆ ಸೀಟೇ ಜಾಸ್ತಿ ಆಗಲ್ಲ ಅವ್ರದ್ದು. ಹಳೆಯ ರಿಪ್ರೆಸೆಂಟೇಟಿವ್ ಫಾರ್ಮುಲಾನ ನೀವು ಗಣನೆಗೆ ಬರೀ ಜನಸಂಖ್ಯೆ ಒಂದನ್ನೇ ಆಧಾರವಾಗಿಟ್ಕೊಂಡು. ಸೊ ನಾರ್ತ್ ಆ್ಯಂಡ್ ಸೌತ್ ಡಿವೈಡ್ನ ಒಂದು ಚರ್ಚೆ ಶುರು ಆಯಿತು. ಯಾಕಂದರೆ ಕರ್ನಾಟಕದೀಗ ನಾವು ಜನಸಂಖ್ಯೆಗೆ ಅನುಗುಣವಾಗಿ ನೋಡಿದರೆ ಬೆಂಗಳೂರಿನಲ್ಲಿ ಸೀಟ್ಗಳು ಜಾಸ್ತಿ ಆಗ್ತವೆ, ನಾವು 28ದ್ದು 36 ಆಗ್ತೀವಿ. ಬಟ್ ಉತ್ತರ ಪ್ರದೇಶ್ 80 ಇದ್ದದ್ದು 120 ಆಗುತ್ತೆ, ಮಧ್ಯಪ್ರದೇಶ್ ಜಾಸ್ತಿ ಆಗುತ್ತೆ, ಬಿಹಾರ್ ಜಾಸ್ತಿ ಆಗುತ್ತೆ, ರಾಜಸ್ಥಾನ್ ಜಾಸ್ತಿ ಆಗುತ್ತೆ. ಸೊ ನ್ಯಾಚುರಲಿ ನಿಮ್ಗೆ ಸೀಟ್ಗಳು ಪ್ರಪೋರ್ಷನೇಟ್ ಆಗಿ ಜಾಸ್ತಿ ಆದಾಗ ಜನಸಂಖ್ಯೆ ಒಂದನ್ನೇ ಆಧಾರವಾಗಿಟ್ಕೊಂಡ್ರೆ ಅದು ಉತ್ತರದ ರಾಜ್ಯಗಳಿಗೆ ಲಾಭ ಆಗುತ್ತೆ, ದಕ್ಷಿಣದ ರಾಜ್ಯಗಳಿಗೆ ಲಾಭ ಆಗಲ್ಲ. ಸೊ ಒಂದು ಫಾರ್ಮುಲಾನ ಈಗ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿದೆ. ಏನದು ಫಾರ್ಮುಲಾ? ಎಲ್ಲ ರಾಜ್ಯಗಳ ಸಂಖ್ಯೆಗಳನ್ನು ನಾವು 50% ಏರಿಸೋದು ಅಂತ. ಸೊ ಈ ಕರ್ನಾಟಕ 28 ಇದೆ, 14 ಸೀಟ್ಗಳು ಜಾಸ್ತಿ ಆಗ್ತವೆ, ವಿ ವಿಲ್ ಬಿ 42. ಉತ್ತರ ಪ್ರದೇಶ್ 80 ಇದೆ, 40 ಸೀಟ್ಗಳು ಜಾಸ್ತಿ ಆಗ್ತವೆ, ಅವರು 120ರಲ್ಲಿರ್ತಾರೆ. ಹೌದು. ಸೊ ಕೇರಳ 20 ಇದೆ, 30 ಆಗುತ್ತೆ, 15%. ಸೊ ಎಲ್ಲ ರಾಜ್ಯಗಳ ಸಂಖ್ಯೆಗಳನ್ನು ಪ್ರಪೋರ್ಷನೇಟ್ ಆಗಿ ಜಾಸ್ತಿ ಮಾಡೋದು. ಆಗ ಏನು ಫಾರ್ಮುಲಾ 1972 ಇಲೆಕ್ಷನ್ನಲ್ಲಿತ್ತು, ಅದೇ ಫಾರ್ಮುಲಾ ಜಾರಿಯಲ್ಲಿರುತ್ತೆ. ಸೀಟ್ಗಳ ಸಂಖ್ಯೆಗೆ ಸ್ಟೇಟ್ ವೈಸ್ ಕ್ಯಾಪ್ ಹಾಕೋದು ಅಂತ. ಅಂದರೆ ಈ ಕರ್ನಾಟಕದ ಸೀಟ್ 42 ಇರುತ್ತೆ,
ಬಟ್ ಡಿಲಿಮಿಟೇಷನ್ ಅಲ್ಲಿ ಬೌಂಡ್ರಿಗಳು ಮತ್ತೆ ರೀಡ್ರಾ ಆಗ್ತವೆ. ಓಕೆ, ಈಗ ಬೆಂಗಳೂರಿನ ಜನಸಂಖ್ಯೆ ನಿಶ್ಚಿತವಾಗಿ ಜಾಸ್ತಿ ಬೆಳೆದಿದೆ. ಬೆಂಗಳೂರಿನಲ್ಲಿ ಈಗ 3 ಸೀಟ್ ಇವೆ. ಆ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು, ಬೇರೆ ಕಡೆ ಕಡಿಮೆ ಆಗ್ಬೋದು. ಎಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗಿದ್ರೆ ವಿಧಾನಸಭೆಗೂ ಕೂಡ ಅದೇ ಮಾನದಂಡ ಅನ್ವಯ ಆಗಬೇಕು ಅಂತಕ್ಕಂಥದ್ದು ಈ 3 ಬಿಲ್ಗಳು ಹೇಳ್ತಿರೋದೇನು. ಒಂದು 2011ರ ಸೆನ್ಸಸ್ ಇಟ್ಕೊಂಡು ಡಿಲಿಮಿಟೇಷನ್ ಮಾಡಬೇಕು. ಓಕೆ ಓಕೆ, ಆ ಡಿಲಿಮಿಟೇಷನ್ ಆಧಾರದ ಮೇಲೆ ಮಹಿಳಾ ವಿಧೇಯಕ ನೋಡಿ ಅಜಯ್, ಕಾಂಗ್ರೆಸ್ ಇದ್ದಾಗಲೂ ಕೂಡ ಮಹಿಳಾ ವಿಧೇಯಕವನ್ನು ಜಾರಿಗೆ ತರತಕ್ಕಂಥ ಸಂದರ್ಭದಲ್ಲಿ UPA ಅಂಗ ಪಕ್ಷಗಳೇ ಇದನ್ನು ವಿರೋಧಿಸೋದು. ಒಂದು ಸಮಾಜವಾದಿ ಹಿನ್ನೆಲೆಯ ಪಕ್ಷಗಳಿಗಿರ್ತಕ್ಕಂಥ ಸಮಸ್ಯೆ ಅಂತಂದರೆ ಅವ್ರು ಈಗಾಗಲೇ ಏನು ಹೇಳ್ತಿದ್ದಾರೆ, ಹಿಂದುಳಿದ ವರ್ಗದ ಗಣತಿಯನ್ನು ನೀವು ಮಾಡಿಸಿ ಓಕೆ ಓಕೆ ನಮಗೆ ಪ್ರಪೋರ್ಷನೇಟ್ ಮೀಸಲಾತಿ ಕೊಡಿ. ಸೊ ಅವ್ರು ಹೇಳ್ತಿರೋದೇನು, ಮಹಿಳಾ ವಿಧೇಯಕ ತಂದರೂ ಕೂಡ ಅದರಲ್ಲಿ ನೀವೇನು 27% ಮಹಿಳೆಯರಿಗೆ, ಹಿಂದುಳಿದ ವರ್ಗದ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಆ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಸಮಾಜವಾದಿ ಹಿನ್ನೆಲೆಯ ಪಕ್ಷಗಳು ಹೇಳಿದ್ವು. ಹೀಗಾಗಿ ಬಹಳ ದೊಡ್ಡ ಜಗಳ ಆಯ್ತು ನೋಡಿ. ನಿಮ್ಗೆ ನೆನಪಿದ್ರೆ ಮುಲಾಯಂ ಸಿಂಗ್ ಯಾದವ್, ಲಾಲು ಯಾದವ್ ಸಿಕ್ಕಾಪಟ್ಟೆ ಗಲಾಟೆ ಆಯಿತು ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ ಇದ್ದಾಗ. ಹೀಗಾಗಿ ಈಗೊಂದು ಆಮೇಲೆ 543ಯಲ್ಲಿ ನೀವು 33% ಕೊಟ್ಟರೆ ಅದು ಇನ್ನೊಂದು ರೀತಿಯ ಸಮಸ್ಯೆಗೆ ಕಾರಣ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಡಿಲಿಮಿಟೇಷನ್ ಜೊತೆ ಅದನ್ನು ತರೋದು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಾಯಿತು. ಸೊ ಏನಾಗುತ್ತೆ, ಕರ್ನಾಟಕದಲ್ಲಿ 47 ಲೋಕಸಭಾ ಕ್ಷೇತ್ರ ಬರ್ತಾವಂದ್ರೆ ಕರ್ನಾಟಕದ 2011ರ ಸೆನ್ಸೆಕ್ಸ್ನ ಒಟ್ಟಾರೆ ಜನಸಂಖ್ಯೆ ಡಿವೈಡೆಡ್ ಬೈ 42 ಮಾಡ್ತಾರೆ. 42 ಈಗ ಕೆಲವು ಈಗ ಬೆಂಗಳೂರಿನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸಂಖ್ಯೆ ಜಾಸ್ತಿ ಇದೆ. ಹೌದು, ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಹಾಗೆ ಇರುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಅವಾಗ ಜಿಲ್ಲೆ ಅಂತ ಒಂದು ಯೂನಿಟ್ ತೆಗೆದುಕೊಳ್ಳಾಯ್ತು. ಈಗ ಧಾರವಾಡದ್ದೊಂದು ಕಾನ್ಸ್ಟಿಟ್ಯೂನ್ಸಿ ಇದೆ, ಮೊದಲು ಹಂಗೆ ಇರಲಿಲ್ಲ ಅಜಿತ್. ಈಗಲೂ ಕೂಡ ಶಿಗ್ಗಾಂವ್ ಹಾವೇರಿಯಲ್ಲಿದ್ದರೂ ಅದು ಧಾರವಾಡದ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ. ಹೌದು ಹೌದು. ಈಗ ನೀವು ಬೆಂಗಳೂರು ಗ್ರಾಮಾಂತರ ತೆಗೆದುಕೊಳ್ಳಿ, ಅದು ಇಲ್ಲಿ ಆನೇಕಲ್ಲು ಬರುತ್ತೆ, ಆ ಕಡೆ ಕುಣಿಗಲ್ಲು ಬರುತ್ತೆ ಅದರಲ್ಲಿ. ಸೊ ರೀಡ್ರಾಯಿಂಗ್ ಆಫ್ ಕಾನ್ಸ್ಟಿಟ್ಯೂನ್ಸೀಸ್ ಬೇಸ್ಡ್ ಆನ್ 2011 ಸೆನ್ಸಸ್ ಅಂತಕ್ಕಂಥದ್ದನ್ನು ಈಗ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ನಲ್ಲಿ. ಬಟ್ ಇಟ್ ಈಸ್ ನಾಟ್ ಸೋ ಈಸಿ ಅಜಿತ್. ಯಾಕೆಂದರೆ ಒಂದು ನೋಡಿ, ಈಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂದ್ಕೊಳ್ಳೆ 50% ರಾಜ್ಯ ಸರ್ಕಾರದ ಬೇಕಾಗತ್ತೆ. ನನಗನ್ಸುತ್ತೆ NDAದೇ 20 ರಾಜ್ಯ ಸರ್ಕಾರಗಳಿವೆ ಈಗ. ಅದು ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಬಟ್ ಲೋಕಸಭೆ ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ ಬೇಕು. ಲೋಕಸಭೆಯಲ್ಲೂ 2/3 ಬೇಕು, ರಾಜ್ಯಸಭೆಯಲ್ಲೂ 2/3 ಮೆಜಾರಿಟಿಯಿಂದ ಇದು ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಾಸ್ ಆಗಬೇಕು. ಇದನ್ನು ಪಾಸ್ ಮಾಡಿಕೊಳ್ಳುವ ಹೇಗೆ ಮೋದಿ ಸರ್ಕಾರ ಮುಂದುವರಿಯುತ್ತೆ ಅನ್ನೋದು ಒಂದು ಭಾಗ. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರ್ತಕ್ಕಂಥದ್ದು ಅಜಿತ್, ತರಾತುರಿ ಯಾಕೆ ಅಲ್ವಾ? ಅಂದರೆ ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳದಂಥ ಚುನಾವಣೆಗಳು ನಡೆಯುವಾಗ ಏಕಾಏಕಿ 3 ದಿನದ ಅಧಿವೇಶನ ಯಾಕೆ ಕರೀಲಾಯಿತು ಅನ್ನುವ ಪ್ರಶ್ನೆ ಬಂದಾಗ ಗೊತ್ತಿಲ್ಲ. ಈಗ ಪ್ರತಿಯೊಂದಕ್ಕೂ ನಾವು ವಿಶ್ಲೇಷಣೆಗಳನ್ನು ಮಾಡ್ತೀವಿ. ಪಶ್ಚಿಮ ಬಂಗಾಳದಲ್ಲಿ ಮಹಿಳಾ ಮತದಾರರಿದ್ದಾರೆ, ಅವರನ್ನು ಓಲೈಸುವುದಕ್ಕೋಸ್ಕರ ಏನಾದರೂ ಮೋದಿ ಸರ್ಕಾರ ಇದನ್ನು ತರಾತುರಿಯಲ್ಲಿ ತಂತ, ಅಥವಾ 2029ರಲ್ಲೇ ಇದನ್ನು ತರೋಣ, ಮಹಿಳೆಯರ ಸಂಖ್ಯೆ ವ್ಯಾಪಕವಾಗಿ ಜಾಸ್ತಿ ಮಾಡ್ತೀವಿ ಅಂತಕ್ಕಂಥ ಮಹಿಳಾ ಕಾನ್ಸ್ಟಿಟ್ಯೂನ್ಸಿಯನ್ನು ಟ್ಯಾಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮೋದಿ ಮಾಡ್ತಾ ಇದೆ. ಅದು ಪ್ರಾಯಶಃ ಮೋದಿಯವರು ಇದನ್ನು ಲೋಕಸಭೆಯಲ್ಲೂ ಕೂಡ ಇವತ್ತು ಹೇಳಿದರು. ನೀವು ನನ್ನನ್ನು ವಿರೋಧಿಸಿದ್ರೆ ನನಗೆ ಪೊಲಿಟಿಕಲ್ ಡಿವಿಡೆಂಡ್ ಕೊಡ್ತಿದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದರು. ಹೀಗಾಗಿ ದಿಸ್ ಇಸ್ ಸಿ ಅಜಿತ್, ಮಹಿಳಾ ವಿಧೇಯಕ ಒಂದು ಐತಿಹಾಸಿಕವಾಗಿದ್ದರೆ ಅದರ ಜೊತೆಗೆ ಡಿಲಿಮಿಟೇಷನ್ ಇದೆ. ಈಗ ನಮ್ಮ ವಿರೋಧ ಪಕ್ಷಗಳು ಮಾಡ್ತಿರ್ತಕ್ಕಂಥದ್ದೇನು ಅಂದರೆ, ಮಹಿಳಾ ವಿಧೇಯಕಕ್ಕೆ ನಮ್ಮ ವಿರೋಧ ಇಲ್ಲ. ಕಾಂಗ್ರೆಸ್ ನಿನ್ನೆ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಹೇಳಿದೆ, ಮಹಿಳಾ ವಿಧೇಯಕಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಡಿಲಿಮಿಟೇಷನ್ ಈಗ ತರಾತುರಿಯಲ್ಲಿ ಮಾಡ್ತಾ ಇರೋದರ ಬಗ್ಗೆ ನಮಗೆ ವಿರೋಧ ಇದೆ ಅಂತಕ್ಕಂಥದ್ದು. ಹೀಗಾಗಿ ನಾನಾ ರೀತಿಯ ಸಜೆಷನ್ಸ್ಗಳು ಬರ್ತಾ ಇವೆ. ಫಾರ್ ಎಕ್ಸಾಂಪಲ್ ಹೆಂಗೆ ಸಜೆಷನ್ ಬರ್ತಿವೆ ಅಂತಂದರೆ, ಈಗ 50% ಇದೊಂದು ಫಾರ್ಮುಲಾ ಆಯ್ತು ಅಜಿತ್. ಹೌದು, ಯುರೋಪಿಯನ್ ಯೂನಿಯನ್ದಲ್ಲಿ ಅಲ್ಲಿ ಜರ್ಮನಿ, ಫ್ರಾನ್ಸ್ದಂಥ ದೊಡ್ಡ ದೇಶಗಳಿವೆ, ಮಾಲ್ಟಾದಂಥ ಸಣ್ಣ ದೇಶ, ಇಸ್ಟೋನಿಯಾ ಎಲ್ಲ ಇದೆ. ಅವರು ಅಲ್ಲಿ ಮಾಡಿರೋದೇನು ಅಂತಂದರೆ ಹೈಯರ್ ಕ್ಯಾಪ್ ಹಾಕ್ಬಿಡೋದು. ಈಗ ಉತ್ತರ ಪ್ರದೇಶದಂಥ ರಾಜ್ಯಕ್ಕೆ 100 ಕ್ಯಾಪ್ ಹಾಕೋದು. ಓಕೆ ಓಕೆ, ಅಲ್ಲಿ ಮುಂದೆ ಎಷ್ಟು ಜನಸಂಖ್ಯೆ ಜಾಸ್ತಿ ಆದರೂ ಅದಕ್ಕಿಂತ ಮೇಲೆ ಜನಸಂಖ್ಯೆ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಹುಬ್ಬಳ್ಳಿ ಕಾನ್ಸ್ಟಿಟ್ಯೂನ್ಸಿ ಇದೆ, ಅಲ್ಲಿ ನಿಮ್ಗೊಂದು ವಿಧಾನಸಭಾ ಕ್ಷೇತ್ರಕ್ಕೆ 3 ಲಕ್ಷ ವೋಟರ್ಸ್ ಇದ್ದಾರೆ ಅಂತ ಅನ್ಕೋಣ. ಓಕೆ ಅಲ್ವಾ? ಸಣ್ಣ ರಾಜ್ಯಕ್ಕೆ ಕಾನ್ಸ್ಟಿಟ್ಯೂನ್ಸಿಗಳು ಸಣ್ಣದಾಗಿದ್ರೂ ಪರವಾಗಿಲ್ಲ, ಅವ್ರಿಗೆ ಗೋವಾಗೊಂದು 3 ಸೀಟ್ ಆದರೂ ಇರಬೇಕು, ಸಿಕ್ಕಿಂಗೊಂದು 3 ಸೀಟ್ ಆದರೂ ಇರಬೇಕು, ಈಶಾನ್ಯದ ರಾಜ್ಯಗಳಿಗೆ 3 ಸೀಟ್ ಆದರೂ ಇರಬೇಕು. ದೊಡ್ಡ ರಾಜ್ಯಗಳಿಗೆ ಸೀಟ್ಗಳನ್ನು ದೊಡ್ಡದು ಮಾಡೋದು.
ಅಂದ್ರೆ ಜನಸಂಖ್ಯೆ ಜಾಸ್ತಿ ಇಡೋದಲ್ಲಿ ಜನಸಂಖ್ಯೆ ಜಾಸ್ತಿ ಇಟ್ಕೊಂಡು ಸೀಟ್ಗಳನ್ನ ದೊಡ್ಡದು ಮಾಡೋದು ಅಂತಕ್ಕಂಥ ಒಂದು ಪ್ರಸ್ತಾವನೆ ಕೂಡ ಅನೇಕರು ಕೊಟ್ಟಿದ್ದಾರೆ. ಓಕೆ ಓಕೆ, ಆದ್ರೆ ಈ ಸರ್ಕಾರ ಹೋಗ್ತಿದೆ. ಮಾತಾಡೋಣ ಇರಿ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.